ಇವಾಗ ಪ್ಲೇಟ್ ಇದು ರಂಗೋಲಿ ಪುಡಿ ಅಲ್ಲ ಅದು ಅದು ಹೆಂಗೆ ಪ್ಯಾಕೆಟ್ ರೀ ಇದು ಇದು ಉದಿನ ಕಡ್ಡಿ ಅದು ಪ್ಯಾಕೆಟ್ ಮಸ್ತದ ನೋಡು ಅಂತ ಇಂಥದ್ರ ಕೊಡ್ರಿ ಇಂಥದ್ರ ಕಿಲೋಗ ಖರೆ ಇಲ್ರಿ ಒಂದು ಕಿಲೋದ್ ಬೇಕು ಅದು ಕಲರ್ ಬೇಕನ ಬೇರೆ ಕಲರ್ ನಡೆಯಂಗಿಲ್ಲ ಬ್ಲ್ಯಾಕ ಬೇಕು ನಾವು ದುರ್ಗದ ಬೈಲಿಗೆ ಬಂದ್ವಿ ಅಂತಂದು ಹೇಳಿದ್ರೆ ಇಲ್ಲಂತೂ ನಾವು ಮಿಸ್ ಮಾಡ್ಕೊಂಡು ಹೋಗಂಗಿಲ್ಲ ರೀ ಬಡೆ ಸೊಪ್ಪು ಆಮೇಲೆ ಅಡಿಕೆ ಎಲೆ ಇವ್ನ ತೊಗೊಂಡು ಹೋಗ್ತೀವಿ ರೀ ಹಂಗಾಗಿ ಏನು ಇದು ಇದೆ ಗುಲ್ಕನ್ ಇದೆ ಪಾನ್ ಪಟ್ಟಿ ಕಟ್ಟಂಗಿಲ್ಲ ಬಿಡಮ್ಮ ಮೊನ್ನೆ ಅವಾಗೆಲ್ಲ ತೊಗೊಂಡು ಹೋಗಿದ್ದು ಹಂಗೆ ಹೋಗ್ತದೆಲ್ಲ ಕಟ್ಟಂಗಿಲ್ಲ ಮಾಡಂಗಿಲ್ಲ ರೀ ಹಂಗೆ ಒಂದು ಯಾವ್ದಾರು ಮಸಾಲೆ ಐತೆ ನೋಡ್ರಿ ಅದೇ ಇದ್ರಾಗೆಲ್ಲ ಐತೆ ನೋಡ್ರಿ ಎಲೆ ಹಾಕೊಂಡು ತಿನ್ನೋದೇನದ ಇವೆಲ್ಲ ಆಗ್ಬೇಕು ಮತ್ತೀಗ ಪಾನ್ ಪಟ್ಟಿ ಹಂಗೆ ಕಟ್ಬೇಕಂತ ಹೇಳಿದ್ರಿ ನೀವು ನಾವೀಗ ಇದೊಂದು ಅದನ್ನು ತೊಗೋಬೇಕು ಹುಡುಗರಿಗೆ ಇದನ್ನು ತೊಗೊರೇನ್ರಿ ನಾವು ಡ್ರ್ಯಾಗನ್ ಫ್ರೂಟ್ ಅದು ಬ್ಯಾಡ್ ಅಂತ್ರಿ ಅವ್ರಿಗೆ ಕೇಕ್ ಬೇಕಂತ್ರಿ ಹಿಂಗಾಗಿ ಅಲ್ಲಿ ಸಂಜೆ ಮುಂದೆ ಹೋದಾಗ ನಾವು ಕೇಕ್ ಬೇಕಂದ್ರೆ ಆತಲ್ಲಿ ಈಗ ಮತ್ತೇನು ತೊಗೊಳೋದ್ರಿ ಇಲ್ಲಿ ನೋಡೋಣ ಸುಮ್ಮನೆ ಕೇಳ್ತೀನಿ ನಮಗೆ ಏನು ತೊಗೋಬೇಕಂತ ಹೇಳಿ ನಾವೇ ಜನ ತೊಗೊಳಂಗ ಇಲ್ಲಿ ನೋಡೋಣ ನೋಡೋಂತಡೆ ಐಸ್ ಕ್ರೀಮ್ ಮಾಡೋದು ಐತನ ಇಲ್ಲ ಅಲ್ಲಿ ಆರ್ಡರ್ ಮಾಡೋದು ಹಣ್ಣಿನ ಕಡೆ ಇವು ತೊಳಿಬೇಕು ನೋಡಿ ಸ್ವಲ್ಪ ಸ್ವಚ್ಛಾಗಿ ಸ್ವೀಟ್ ಅದಾವ ಇಲ್ಲ ಸಾರಿ ಶಾಂಪೂ ಹಚ್ಬೇಕು ನೋಡ 20 ರೂಪಾಯಿ 20 ಶಾಂಪೂ ಹಚ್ಬೇಕು ನೋಡಿ ತೊಳಿಬೇಕು ಕ್ಲೀನ್ ಆಗ್ತಾವ ಇನ್ನೊಂದು 20 ರೂಪಾಯಿ ಬೇರೆ ಕಟ್ಟಿ ₹20 ಅಲ್ಲಿ ಹೂ ಅಂತ ತೊಗೊಂಡು ಬಾಸನೆ ದೇವ್ರಿಗೆ ಇಲ್ಲಿ ಹೂ ಅಂತ ತೊಗೊಂಡು ಬರ್ರಿ ಬಾಳೆಹಣ್ಣು ಅದಾವಲ್ರಿ ಮನ್ಯಾಗ ಇಲ್ಲ ತಿನ್ನಲ್ಲ ಪಪ್ಪನ ಸುಮ್ ತಗೊಂತಾರ ಅವ್ರು ಅದಾವ ಬಿಡು ಮನ್ಯಾಗ ಇಲ್ಲ ಅಂದ್ರೆ ತೊಗೊಳಕ್ ಬರ್ತೈತ ಮನ್ ಗುರುವಾರ ತೊಗೊಂಬಂದಿದ್ದು ಬಂಗ ಅದಾವು ಇಲ್ಲ ನೋಡೋಣ ಎಂತಾನೆ ಐತೆ ನೆಕ್ಸ್ಟ್ ಟೈಮ್ ಮಾಡೋದು ನೀ ಏನು ತೊಗೊಳಂಗಿಲ್ಲ ಅಸ್ಮ ಕೇಳ್ತೀನಿ ನಾನು ನಿಮಗೇನು ಬೇಕಂತೇಳಿ ಚಾಪಿ ನಾವು ಮೇನ್ ಬಂದ ಇದಕ್ಕೆ ಬರ್ಬೇಕಂತ ಮಾಡಿದ್ವಿ ನಾವು ಚಲೋ ಕೊಡೋನ್ ಮಕ್ಕವ್ರಿ ಲೈಲಾನ್ ಚಾಪಿ ನೋಡಿ ಹಳೆ ಚಾಪಿ ಕಡ್ಡಿ ಚಾಪಿ ಆದ್ರೆ ಫೋಲ್ಡ್ ಆಗಂಗಿಲ್ಲ ಅವು ಕಡ್ಡಿ ಚಾಪಿ ಸುತ್ತಬೇಕು ಹಿಂಗೆ ಸುತ್ತಬೇಕು ಹಂಗೆ ಸುತ್ತಿಡ್ಬೇಕು ನೋಡು ಅಂಗಡಿ ಇಟ್ಕೊಂಡು ರಿಪೇರಿ ಮಾಡ್ತಾರೆ ಅವ್ರು ಬೇರೆ ಅವ್ರ ಅಂಗಡಿಯಾರ ಅಂತೆ ಅಡುಗೆ ಮಾಡೀನಿ ಹೆಂಗ್ರಿ ಇವ ಒಂದು ದೊಡ್ಡದು ಬೇಕ್ರಿ ದೊಡ್ಡದು ಬೇಕ್ರಿ ಅವು ಅದಾವ್ರಿ ಸಿಂಗಲ್ ಬೇಕಾ ಡಬಲ್ ಬೇಕು ಇವು ಎರಡು ಸಿಂಗಲ್ ಬೇಕಾ ಒಂದು ಡಬಲ್ ಬೇಕಾ ದೊಡ್ಡದು ಒಂದು ಉತ್ತರ ನೋಡೋಣ ಸಿಂಗಲ್ ಉತ್ತರ ಈಗ ಮನೆಗೆ ಅದಾವ ನಮ್ಮ ಎರಡು ಅಣ್ಣ ಇದು ಹೆಂಗ್ರಿ ಚಾಪಿ ಇದು ಹೆಂಗ್ರಿ ಇದು 150 ರೀ ನೋಡ್ರಿ ಇದು 150 ಅಂತೆ ಇದು ರೀ ಇದು 220 ಇದು 400 ಇದ್ರಾಗ ಮತ್ತೆ ಇಲ್ಲ ನೋಡ್ರಿ ಕ್ವಾಲಿಟಿ ಇವು 300 ರೂಪಾಯಿ ಅಂತ್ರಿ ಇವು ಸಿಂಗಲ್ ಇವು ಸುಮ್ಮನೆ ಇಲ್ಲಿ ಹೆಂಗೆ ನೋಡ 150 ರೂಪಾಯಿದ್ದು ಸಿಂಗಲ್ ಐತಿ 250 ರೂಪಾಯಿ ಸಿಂಗಲ್ ಐತಿ ಇದು 300 ರೂಪಾಯಿದು ಸಿಂಗಲ್ ಐತಿ ನಾವು ಚಲೋ ಐತಿ ಇದು ಚಲೋ ಐತಿ ಎರಡು ಗ್ರೀನ್ ದೊಡ್ಡ ಒಂದು ಹೆಂಗಿರ್ಬೇಕು ಬರ್ತಾನೆ ಒಂದು 8 ಮಂದಿ ಮಕ್ಕೋಬೇಕು ನೋಡಿ ಅದು ಗ್ರೀನ್ ಕಲರ್ ಕೊಡಿ ಫಸ್ಟ್ ನೋಡ ಸೈಜ್ ಚಲೋ ಐತೆ ನೋಡ ಇಷ್ಟ ಅಲ್ಲ ಮತ್ತೆ ಹೆಂಗೈತಿ ಇದು ಹೊರಗೆಲ್ಲ ಚಲೋ ಆಕೈತಿ 10 ಮಂದಿ ಉಳ್ಳಾಡ್ ಹಾಂ
ಹಂಗಲ್ಲ. ಫಸ್ಟ್ ಓಡಾಡ್ಲಿ ಆಮೇಲೆ ಮಕ್ಕೋಲಿ. ಇದ್ರಾಗ ಅದ್ರಿ ಇದ್ರ ಕಲರ್. ಹ್ಞೂ ನಾನು ತಗೋತಾನೆ ಅದ್ರಾಗ ಅದ ನೋಡಿ ಚಲೋ ಕ್ವಾಲಿಟಿ. ನೀ ತೊಗೊಂಡ್ರೆ ಜಸ್ಟ್ ಈಗ ಅವತ್ತು ತೊಗೊಂಬಿಡ. ಹಾಂ ರೀ ಅದ್ರ ಡಬಲ್ ಇಲ್ಲ ಅಂತೆ. ಇಲ್ಲೇ ಬಾ ನೀ. ಇದಂತ ಬಾ ಚಲೋ ಅಂದ್ರೆ ತಮ್ಮ ತಗೋತಾನೆ. ಹ್ಞೂ 400 ರೂಪಾಯಿ 400 ರೂಪಾಯಿ ಕೊಡಿ. 300 ರೂಪಾಯಿ ಕೊಡ್ತೇನೆ ನೋಡಿ. 350 ಇಲ್ಲ 300 ರೂಪಾಯಿ. ಹ್ಞೂ ತಗೋ ಬೆಳಗ್ಗೆ ಇದು ಮಾಡ್ಬಿಡ ಕಿರಿಕಿರಿ. ಕಂಗ್ರ್ಯಾಚುಲೇಷನ್ ಸಾನಿಯಾ, ಕಂಗ್ರ್ಯಾಚುಲೇಷನ್. ಬಸ್ ನಮಗೊಂದು ಆಸೆ ಐತ್ರಿಪ್ಪ, ನನ್ನ ಮಗಳ ಪರೀಕ್ಷೆದೊಳಗೆ ಪಾಸ್ ಆಗಿ ಆಕೆ ಕೈಲಿಂತ್ರ ಕೇಕ್ ಕಟ್ ಮಾಡಿಸ್ಬೇಕಂತೇಳಿ. ಹಂಗೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಒಂದು ಸಣ್ಣ ತೊಗೊಂಬರ್ರಿಪ್ಪ ಕಟ್ ಮಾಡ್ಸೋಣ ಅಂತೇಳಿ. ಆಕೆನೂ ಭಾಳ ದಿನ ಆತ ನಾನು ಐಸ್ ಕೇಕ್ ತಿನ್ಬೇಕು ಮಮ್ಮಿ ತರಿಸ್ ಅಂತೇಳಿ. ನಿಂದು ರಿಸಲ್ಟ್ ಬಂದ್ಮೇಲೆ ತರಿಸ್ತಿಂತಡಿ ಅಂತ ಹೇಳಿದ್ದೆ ಆಕೆಗೆ. ಹಂಗಾಗಿ ತರಿಸಿದೆ ಇವತ್ತು. ಈಗ ಕರಿಬೇಕಲ್ಲ ಹಿರೋ ಮಗನು. ಆಕೆ ಮೊಕ್ಕೊಂದಾಳ್ರಿ. ನಾನು ಆಕೆ ಅಲ್ಲೇ ಕುಂತಿದ್ದೆ, ನಜ್ಮಾ ಮಾತಾಡ್ಕೊಂಡ ಅಲ್ಲೇ ಅವತ್ತು ರೌಂಡ್ ತಡಿ ಮೇಲೆ ಮೊಕ್ಕೊಂಡಿದ್ಲ ಆಕೆ. ಅವ್ರಿಗೆ ಜಲ್ಲಿ ಬೇಕಂದ್ರೆ ಜಲ್ಲಿ ಸರಿ ಅದು. ಹಾಂ ಸರಿ ಅನ್ನೋದು, ನಾನು ಜಲ್ಲಿ ಅಂತೀನಿ ತಡಿ. ಕಂಗ್ರ್ಯಾಚುಲೇಷನ್. ನೀವು ತಡಿವ ನಿನಗೆ ಕಂಗ್ರ್ಯಾಚುಲೇಷನ್. ಇವ ನೋಡ್ರಿ, ನಾನು ನುಗ್ಗಿಕಾಯಿ ಸಾರು ಮಾಡ್ಬೇಕಂತಂದು ಹೇಳಿ ಟಮಾಟೆ ಹಣ್ಣು, ನುಗ್ಗಿಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ತೊಗೊಂಡು ಕುತ್ಕೊಂಡೇನ್ರಿ. ಈಗ ನಾನು ಸನಿ ನುಗ್ಗಿಕಾಯಿ ಸಾರು ಮಾಡ್ತೀನಿ. ಆಮೇಲೆ ಅನ್ನ ಐತಿ, ಅನ್ನ ಒಗ್ಗರಣೆ ಹಾಕ್ಲೆ. ಅಂದ್ರೆ ಬಗಾರಿಸ್ತೀನಿ ಕೆಂಪು ಖಾರ ಅದನ್ನ ಹಾಕಿ, ಅದನ್ನ ಊಟ ಮಾಡಿಬಿಡ್ರಿ. ಹೌದಿಲ್ಲ? ಮತ್ತು ಅದು ಅನ್ನ ಒಗ್ಗರಣೆ ಹಾಕಿ ಅಷ್ಟೇ ಹೋಗೋದು ಅದು. ಇಲ್ಲಾಂದ್ರೆ ಮತ್ತೆ ನೀವು ಉಣ್ಣಂಗಿಲ್ಲ ಏನಿಲ್ಲ ಅದನ್ನು. ಮತ್ತು ಮಧ್ಯಾಹ್ನ ಮಟ ಅಂದ್ರೆ ಇದು ಆಗ್ಬಿಡ್ತದೆ ಅದು. ನೀವು ಮಾಡ್ತೀವಿ ಮತ್ತು ನೀವು ಮಾಡಿ ಅಂಕಂದ್ರೆ ನಾನು ಸಾರು ಮಾಡಲೆ, ಸಾರು ಮಾಡ್ಕಿಡ್ಲೆ, ಪಟ ಮಾಡ್ಬಾ ಅಂಕಂದ್ರೆ. ಮೊನ್ನೆ ಗುರುವಾರ ಸಂತೆ ತೊಗೊಂಬಂದಿದ್ದೀವಿ ನುಗ್ಗಿಕಾಯಿ. ಮೊನ್ನೆ ಮಾಡ್ಬೇಕಂತ ಹೇಳಿದೆ, ಚಿಕನ್ ಪಲ್ಯ ಮಾಡಿಬಿಟ್ವಲ್ಲ, ಹಂಗಾಗಿ 2 ದಿನ ಚಿಕನ್ ಪಲ್ಯನ ಆಯ್ತು ನಮ್ಮ ಮನ್ಯಾಗ. ಇವತ್ತು ನುಗ್ಗಿಕಾಯಿ ಸಾರು ಮಾಡಿದ್ರೆ ಆಯ್ತು. ಇಲ್ಲಿ ತಂದ್ರೆ ಬೆಂಡ್ ಆಗ್ಬಿಡ್ತಾವ್ರಿ ಅವು. ಇವು ನೋಡ್ರಿಪ್ಪ ಟಮಾಟೆ ಹಣ್ಣು ಅದನ್ನೆಲ್ಲ ಹೆಚ್ಚಿ ಕುಕ್ಕರ್ ಒಳಗೆ ಸಾರು ಮಾಡೋಕೆ ಇಟ್ಟೀನಿ. ಆಮೇಲೆ ನುಗ್ಗಿಕಾಯಿನ ಇಲ್ಲಿ ಸಣ್ಣಗೆ ಹೆಚ್ಚಿ ತೊಳೆದು ಈಗ ಅವನ್ನ ಉಪ್ಪು ಹಾಕಿ ಕುದಿಯೋಕೆ ಇಟ್ಟೀನಿ ಒಂದು ಸೈಡ್. ಅದ್ರೊಳಗೆ ಹಾಕ್ಬಾರ್ದು, ಯಾಕಂದ್ರೆ ಅವು ಗಿಜ್ಗಳು ಆಗ್ಬಿಡ್ತಾವ್ರಿ ಬ್ಯಾಳಿ ಜೊತೆಗೇನೆ. ಅದಕ್ಕೆ ಅವ್ನು ಸಪ್ರೇಟಾಗಿ ಕುದಿಸ್ಕೊಂಡು ಆಮೇಲೆ ಸಾರು ಒಗ್ಗರಣೆ ಕೊಡೋ ಮುಂದೆ ಅವ್ನು ಹಾಕ್ಬಿಡ್ಬೇಕ್ರಿ ಅದ್ರೊಳಗೆ. ಏನು ಸನಿ ಅನ್ನ ಒಗ್ಗರಣೆ ಹಾಕಕತ್ತಿದೆ? ಪೂರ್ತಿ ಹಾಕಲ್ಲ, ಸ್ವಲ್ಪ ಹಾಕಿ. ನೀವು ಏನೋ ಒಂದು ಮಾಡತ್ತೀನಿ ನಾನು ಫಸ್ಟ್ ಟೈಮು. ತಿನ್ನು ಬೆಳ್ಳುಳ್ಳಿ ಕರಿಬೇವು ನೆಕ್ಸ್ಟ್ ಇದ್ರೊಳಗೆ ಖಾರ ಇದ್ರಾಗನ ಅದನ್ನು ಜಿಗಳಿ ಮಾಡ್ತೇನೆ. ಇದ್ರಾಗ ಹಾಕ್ಬಿಟ್ಟು ನೆಕ್ಸ್ಟು ಉಪ್ಪು ಒಂದು ಸ್ವಲ್ಪ. ಈಗ ಇದ್ರ ಜೊತೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದ ಬೆಳ್ಳುಳ್ಳಿ ಒಗ್ಗರಣೆ ಅನ್ನ. ಅಷ್ಟೇ ಏನೋ ಸ್ವಲ್ಪ ಹಾಕ, ಸಾಕಷ್ಟೇ. ಇದಿರ್ದು ಡಬ್ಬಿ ಸಾಸಿವೆ ಜೀರಿಗೆ ಇಲ್ಲ ನೋಡಿ, ಇಲ್ಲಿ ಹಿಂಗೆ ಕಾಣಿಸ್ತದ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಜೋರು ಗ್ಯಾಸ್. ಚಟ್ಪಟ್ ಸಿಡಿಬೇಕು ಸಾಸಿವೆ ಜೀರಿಗೆ ಎಣ್ಣೆ ಮುಖಕ್ಕೆ. ಈಗ ಇದೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನಾವು, ಇದನ್ನ ಹಾಕೊಳ್ಳೋಣ. ಆತನ ನೀರು ಹಾಕ್ಬೇಕನ್ಬೇಕು? ಇಲ್ಲ ಅಷ್ಟೇ. ರೈಸ್ ಹಾಕೊಂಡು ರೈಸ್ ಹಾಕೊಂಡು ಕಲಿಸ್ಕೊಂಬಿಟ್ರೆ ಆತನ.
ಸಿಂಪಲ್ ಈಸಿ ಟೇಸ್ಟಿ ವರ್ಕ್ ಸ್ಮಾರ್ಟ್ ನಾಟ್ ಹಾರ್ಡ್. ತಮ್ಮನ ಹಾಕೊಂಡೆ ಡ್ರೆಸ್ ಚೆನ್ನಾಗೈತೆ ನೋಡು, ಮಸ್ತ್ ಐತೆ. ಹಾಂ, ನಿನ್ನೆ ಹುಬ್ಳಿಗೆ ಹೋಗಿದ್ರಲ್ಲ, ಏನಂತಂದ್ರಿ? ಸಾನಿಯಾ ಯಾವಾಗ ಸ್ವೀಟ್ ಕೊಟ್ಟ? ಸಾನಿಯಾ ಅಪ್ಪ ಸ್ವೀಟ್ ಕೊಡೋದಿಲ್ಲ ಅಂತ ಆಕೆ ಯಾರಿಗ ಫಸ್ಟ್ ಬಂದ್ರೆ ಅಷ್ಟೇ ಕೊಡ್ತಿದ್ಲ ಅಂತ ಆಕೆ, ಇಲ್ಲಾಂದ್ರೆ ಕೊಡೋದಿಲ್ಲ ಅಂತ. ಕೊಡ್ಬೇಕು ಮತ್ತೆ, ಹಾಂ, ಕೊಡ್ಬೇಕು. 79 ಆಗೈತಲ್ಲ ಮತ್ತೆ. 79 ಆಗೈತಿ. ನೀನು ಕೊಡ್ಬೇಕಂತಾನೆ ಎಲ್ಲ ತೊಗೊಂಬಂದ್ವಿ, ಆದ್ರೆ ನಿನ್ನೆ ಫಾತೆ ಮಾಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೋಗಿ ಸಂಜೆ ಮುಂದೆ ಬಿ ಫಾತಿಮಾರಿಗೆ ಅದು ಫಾತೆ ಮಾಡಿಸ್ಕೊಂಬಂದು ಆಮೇಲೆ ಎಲ್ಲರಿಗೂ ಹೋಗಿ ಕೊಟ್ಟು ಬಂದ್ರೆ ಆತಂತೇಳಿ ಇನ್ನು ಹಂಗೈತೆ ಪ್ಯಾಕಿಂಗ್ ಅಲ್ಲೈತೆ ನೋಡು. ಆಮೇಲೆ ಇವು ಚಾಪಿ ತೊಗೊಂಬಂದಿವು, ಚಲೋ ಅದಲ್ಲ ಚಾಪಿ? ಚಲೋ ಅದ. ಯಾರು ಮಂದಿ ಬಂದಾಗ ಮನೆಗೆ 2 ಸಣ್ಣ ಅದಾವು, ಒಂದು ದೊಡ್ಡದೈತಿ. ಅವು 2 ಚಾಪಿ ತಂದ್ವಿ. ಆಮೇಲೆ ಇವಾಗ ಸ್ವೀಟ್ ಬಾಕ್ಸ್ ಇದನ್ನ ತೊಗೊಂಬಂದಿವಿ. ಅದು ಇಷ್ಟೆಲ್ಲ ತೊಗೊಂಬಂದಿವಿ. ನಿನ್ನಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ಮತ್ತು ಇಕ್ಕಿವು ಡ್ರೆಸ್. ಇನ್ನೊಂದು ಎಲ್ಲಿಟ್ಟು ಡ್ರೆಸ್ ಚಲೋ ಐತೆ ನೋಡ್ತಿದ್ವಿ ಡ್ರೆಸ್. ನಾನು ತಗೊಂಡು ತೊಗೊಂಡೇನಿ. ಈಗ ಜಳ ಅಲ್ಲ, ಅವು ಟಿ ಶರ್ಟ್ ಪ್ಯಾಂಟ್ ಆಕಿಗೆ ಸೆಕೆ ಹಾಕತ್ಬಿಟ್ಟವು, ದಪ್ಪ ಅದಾವ ಅವು. ಇವಾಗ ಸ್ವಲ್ಪ ಕಂಫರ್ಟೇಬಲ್ ಹಾಕೋ ಬಿಸ್ಲಾಗ ಅಂಥೇಳಿ ತೊಗೊಂಬಂದು. ಕಲರ್ ಚೆನ್ನಾಗದಲ್ಲ 2. ಇದು ನಾಳೆ ಹಾಕುವಂತ ಮತ್ತೆ. ಮಸ್ತ್ ಅದಾವು. ಆಮೇಲೆ ಈಗ ಸಾನಿಯಾ ನೋಡಿದ್ರೆ ಸ್ನಾನ ಮಾಡತ್ತಾಳೆ. ಆಗ ಸ್ನಾನ ಮಾಡಿ ಬಂದ ಮೇಲೆ ಈಗ ರಾತು ಇಲ್ಲ ಸಂಜೆ ಮುಂದೆ ರಾತು ಹೋಗ್ಬೇಕ್ರಿ ತಳಗೆ ಹೋಗಿ ಅಲ್ಲೆಲ್ಲ ಫಾತ್ಯಾಂಗ್ ಕೊಡಿಸಿ ಅಮ್ಮರಿಗೆ ಅಲ್ಲೆಲ್ಲ ಕೊಟ್ಟು ನೀನು ಬಯಸ್ಮೇಲೆ ಹೋಗೋಣಂತ. ಹಾಂ, ಈಗಾದ್ರೆ ಬರ್ತೇನೆ, ಸಂಜೆ ಬರೋದಿಲ್ಲ. ಹೌದಾ? ಸಂಜೆ ಮುಂದೆ ನೀನು ಕೆಲಸ ಇರ್ತಾವೆ ನೋಡೋಣ ತಡಿ. ಈಗ ಹೋಗೋದಾತಂದ್ರೆ ಹೋಗಿ ಬಂದ್ಬಿಡೋಣಂತ. ಆಯ್ತು ಬರ್ಲಿ, ಸ್ನಾನ ಮಾಡ್ಕೊಂಡು ಬಂದು ಕೊಡೋಕೆ ಬರ್ತೈತಿ. ಡ್ರೆಸ್ ಚೆಂದಾಗೈತೆ ನೋಡಿ ಸನೇ ಇದು. ಡ್ರೆಸ್ ಎಲ್ಲ ಹೊಸ ಹೊಸ ಅದಾವು ಎಲ್ಲ. ಇವು ನಮ್ಮ ರೇಷ್ಮಾನವ್ರಿಪ್ಪ ಇವು. ಆಕೆಗೆ ಎಲ್ಲ ಮದುವೆ ಆಕಿನ ಮುಂಚೆ ಎಲ್ಲ ತೊಗೊಂಡಾಳ ಆಕೆ. ಮದುವೆ ಆದಮೇಲೆ ಆಕೆಗೆ ಆಗಲೇ ಇಲ್ಲ ಅಂತೀವಿ. ಎಲ್ಲ ಹೊಸ ಹೊಸದು ನಮ್ಮ ಸಾನ್ಯಾಗ ಒಂದು ಎಷ್ಟೊಂದು ಡ್ರೆಸ್ ಕೊಟ್ಟು ಕಳ್ಸ್ಯಾಳ್ರಿ ಆಕೆ. ನಮ್ಮ ಸಾನ್ಯಾ ಕರೆಕ್ಟ್ ಆಗ್ಯಾವ್ರ ಅವು, ಏನು ಹಿಡಿಸಿಲ್ಲ ಏನಿಲ್ಲ. ಆಕೆ ಇಷ್ಟ ಇದ್ಲ ನಮ್ಮ ಮದುವೆ ಆಕಿನ ಮುಂಚೆ ತಳ್ಳಗೆ. ಮತ್ತು ಚಂದಾಗೈತೆ. ಇದ್ರ ಮೇಲೆ ಜಾಕೆಟ್ ಇಲ್ಲನ? ಜಾಕೆಟ್ ಐತಿ, ವೇಲ್ ಐತಿ, ಸ್ಕಾರ್ಫ್ ಐತಿ. ಇವು ಆಜು ಬಾಜು ಇದ್ವಲ್ಲ ಬಂದು ತೆಗದೇನ ಅವನ್ನ? ಚಂದಾಗಿರ್ತಾವ. ಸಾನಿಯಾ ಅಂತ ಇವಾಗ ಸ್ನಾನ ಮಾಡ್ಕೊಂಡು ನಮಾಜ್ ಮಾಡಾಕತ್ತಾಳ್ರಿ. ಆಕೆ ನಮಾಜ್ ಮಾಡೋದಾದ್ಮೇಲೆ ನಾನು ಸ್ವಲ್ಪ ಬಟ್ಟೆ ಅದಾವ್ರಿ ನಿನ್ನೆ ಒಗದಾಕಿಲ್ಲ. ನೀನು ಒಗದಾಕ್ಬೇಕಂತ ಹೇಳಿದ್ದೆ. ನಿನ್ನೆ ಹುಬ್ಳಿಗೆ ಹೋದ್ವಿ. ಬಂದಾದ್ಮೇಲೆ ಒಗದಾಕ್ಬೇಕಂದ್ರೆ ಸುಸ್ತಾಗ್ಬಿಡುತ್ತೆ. ನಿನ್ನೆ ಬಿಸ್ಲಾಗ ಅದೆಲ್ಲ ಹೋಗಿ ಬಂದು ಹಂಗಾಗಿ ಅರ್ಬಿ ತೊಳೆದು ಹಾಕಲಿಲ್ಲ. ಇವತ್ತೆಲ್ಲ ಅಷ್ಟು ನಿನ್ನೆವು ಇವತ್ತಿನೆಲ್ಲ ಅರ್ಬಿ ತೊಳೆದು ಹಾಕಿ ನಾನು ಸ್ನಾನ ಮಾಡ್ತೀನಿ. ಸ್ನಾನ ಮಾಡ್ಕೊಂಡು ಈಗ ಸ್ವಲ್ಪ ಅವನ್ನೆಲ್ಲ ಪೇಡವನ್ನು ತೊಗೊಂಡು ದರ್ಗಾಕ್ಕೆ ಅದೆಲ್ಲ ಹೋಗಿ ಫಾತೆ ಮಾಡಿಸ್ಕೊಂಬರ್ಬೇಕ್ರಿ. ಬಿ ಫಾತಿಮಾ ದರ್ಗಾಕ್ಕೆ, ಉಸ್ಮಾನ್ ಶಾಲಿ ದರ್ಗಾ, ಆಮೇಲೆ ಇಲ್ಲಿ ಮನೆ ಒಳಗೆ ಅಜ್ಮೀರ್ ಬಾಬಾರ ಫೋಟೋಕ್ಕೆ ಅದು ಮುಂದಿಟ್ಟು ಎಲ್ಲ ಫಾತೆ ಮಾಡಿಸ್ಬೇಕು. ಇಲ್ಲೆಲ್ಲ ಮುಗಿಸ್ಕೊಂಡು ತಳಗೆ ಹೋಗ್ತೀವಿ. ತಳಗೆ ಹೋಗಿ ಅಲ್ಲೆಲ್ಲ ಫಾತೆ ಮುಗಿಸ್ಕೊಂಡು ಅಮ್ಮರ ಮನೆಗೆ ಹೋಗಿ ಅಲ್ಲೆಲ್ಲರಿಗೆ ಕೊಟ್ಟು ಬಂದು ಆಮೇಲೆ ಇಲ್ಲಿ ಇರೋರಿಗೆ ಅಷ್ಟ್ರಿಗೂ ಬಾಬಾರ ಮನೆ, ಆಮೇಲೆ ನಮ್ಮ ಬೈಜಾನ್ ಮನೆ, ಪರಿನಾಪರ್ ಮನೆ, ಯಾಸ್ಮಿನಾರ್ ಮನೆ ಎಲ್ಲರಿಗೂ ಹೋಗಿ ಕೊಟ್ಟು ಬರ್ಬೇಕ್ರಿಪ್ಪ. ನಿನ್ನೆ ಅದನ್ನೆಲ್ಲ ಸಾಯಂಕಾಲ ಮಾಡಿದ್ರಾತಂತ ಮಾಡಿದ್ವಿ. ನಿನ್ನೆ ಆಗಲೇ ಇಲ್ಲ. ಬಂದ ತಕ್ಷಣ ಅದೇ ಒಂದು ಸುಸ್ತದಂಗೆ ಆಗ್ಬಿಡ್ತಂಗೆ ಮತ್ತು ನಿನ್ನ ತಳಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ. ನಾಳೆ ಬೆಳಗ್ಗೆ ಎಲ್ಲ ಮಾಡೋಣ ತಗೋ ಅದನ್ನ ಅಂತಂದು ಹೇಳಿದೆ. ಸಾನ್ಯಾಗ ಆತು ತಗೋ ಮಮ್ಮಿ ಅಂತಂದು ಹೇಳಿದ್ಲು. ಈಗ ಆಕೆ ಅಂತೂ ರೆಡಿ ಆಗ್ಯಾಳ, ತಮ್ಮನೂ ರೆಡಿ ಆಗ್ಯಾಳ. ತಮ್ಮನ ಡ್ರೆಸ್ ಭಾಳ ಚಂದ ಐತಲ್ರಿ. ಅವು ಎಷ್ಟು ಅಂತಂದು ಹೇಳಿದ್ರೆ 500 ರೂಪಾಯಿ ಕೆರೆಡ್ ರೀ ಅವು ಜೋಡಿ. ಮಸ್ತ್ ಅದಾವ ರೀ. ಬಿಸಿಲು ಒಳಗೆ ಮಕ್ಳಿಗೆ ಈಗ ಹಾಕಕ್ಕೆ ಭಾಳ ಕಂಫರ್ಟೇಬಲ್ ಅದ ರೀ ಬಟ್ಟೆ. ಅವು ಟಿ ಶರ್ಟು ಪ್ಯಾಂಟ್ ಹಾಕೊಳಕತ್ತಿದ್ಲಲ್ಲ ಮಮ್ಮಿ ಜಳ ಆಕತ್ತೆ ಅನ್ನಕ್ರಿ ಆಕೆ. ಸೊ ಹಂಗಾಗಿ ಈಗ ಜಳಗ ಹೋಗೋ ಮಟ್ಟ ನಾವು ತಳ್ಳಗದಾವು ಚಲೋ ಅದಾವು ಇವನ್ನ ಹಾಕೊಂಬಿಡುವ ಅಂತಂದು ಹೇಳಿ ತೊಗೊಂಬಂದೆ ರೀ. ನಿನ್ನೆ ಭಾಳ ಚಲೋ ಅದ ನೋಡಿರಿ. ಯಾರಾದರೂ ಹುಬ್ಳಿಗೆ ಹಂಗೆ ಹೋದ್ರಿ ಅಂತಂದು ಹೇಳಿದ್ರೆ ತೊಗೊಂಬರ್ರಿ ಮಕ್ಕಳಿಗೆ. ಇಂಥ ಬಿಸಿಲೊಳಗೆ ಹಾಕಕ್ಕೆ ಕಂಫರ್ಟೇಬಲ್ ಅದಾವ್ರಿ, ಮಸ್ತ್ ಅದಾವು. ಸೊ ಈಗ ಲಗು ಕೆಲಸ ಮುಗಿಸ್ಕೊತೀನಿ. ಮುಗಿಸ್ಕೊಂಡು ಮತ್ತು ಹೋಗಿ ಬರೋಣ್ರಲ್ಲಿ. ಇಲ್ಲ ಮತ್ತು ಈ 4 ಗಂಟೆ ಅನ್ನೋದ್ರಾಗ ಮಳೆ ಆಗ್ಬಿಡ್ತೈತಿ. ಮಳೆ ಬರ್ತೈತೆ ಅಂತ ಹೇಳಿದ್ರಿ ನಾವು ಹೋಗಂಗೆ ಇಲ್ಲ. ಮೊನ್ನೆ ಹಂಗೆ ಆಗ್ಬಿಡ್ತೀರಿ ಹುಬ್ಳಿಗೆ. ಮೊನ್ನೆ ಹೊಂಟಿತೀವಿ ನಾವು ಹುಬ್ಳಿಗೆ ಹೋಗಿ ಪಡ್ಬಿಟ್ಟು ತೊಗೊಂಬರೋ ನಾವು ಪೇಡೆ ಅದನ್ನ ಅಂತೇಳಿ ಮಳೆ ಆಗಿದ್ದಕ್ಕೆ ಹೋಗಲೇ ಇಲ್ಲ. ಹಾಗಾಗಿ ಇವತ್ತು ಲಗು ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀವ್ರಿಪ್ಪ ದೇವ್ರದ್ದು ಒಂದು.